ಎಲ್ಲ ಪ್ರಪಂಚದಲ್ಲಿ ಎಲ್ಲವೂ ಭಗವನ್ ನಿಯಾಮಕವಾಗಿ ನಡೀತಾ ಇದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮ್ಮ ವಿಚಾರಕ್ಕೆ ಬಿಟ್ಟಿದ್ದಷ್ಟೇ. ಆದರೆ ಪ್ರಕೃತಿಯ ಸಮತೋಲನದ ದೃಷ್ಟಿಯಿಂದ ಪ್ರಕೃತಿಯಲ್ಲಿ ಆಗ್ತಾ ಇರೋದೆಲ್ಲ ಒಳ್ಳೆಯದೇ. ಯಾಕೆಂದರೆ ಭಗವದ್ಗೀತೆಯ ಸಾರವೇ ಎಲ್ಲವೂ ಒಳ್ಳೆಯದಕ್ಕೆ ಆಗ್ತಾ ಇದೆ. ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ಆಗೇ ಆಗತ್ತೆ. ಆದ್ದರಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇನಿಲ್ಲ. ಆದರೆ ನಮ್ಮ ಪೂರ್ವಿಕರು, ನಮ್ಮ ಋಷಿಮುನಿಗಳು ಒಂದು ವಿಚಾರವನ್ನು ಹೇಳಿದ್ದಾರೆ. ಈ ಜಗತ್ತೇ ಭಗವಂತನಿಂದ ಸೃಷ್ಟಿಯಾಗಿದೆ ಮತ್ತು ಕರ್ಮದಿಂದ ನಡೀತಾ ಇದೆ, ಕರ್ಮದ ಕಾರಣದಿಂದ ನಡೀತಾ ಇದೆ. ಈ ಕರ್ಮ ಅಂತಂದರೆ ಏನು ಅಂತ ಕೇಳಿದ್ರೆ, ನೀನು ಯಾವುದನ್ನು ಬಿತ್ತುತ್ತೀಯೋ ಅದೇ ಬೆಳೆಯುತ್ತೆ ಅಂತ. ಸೊ ನೀನು ಬಿತ್ತುವ ಯಾವ ಬೀಜ ಇದೆಯೋ ಅದು ನಿನಗೆ ಫಲವನ್ನು ಕೊಡ್ತದೆ. ಅಂದರೆ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಅದು ನಿನಗೆ ಒಳ್ಳೆಯದಾಗಿಯೋ, ನೀನು ಕೆಟ್ಟದ್ದನ್ನು ಮಾಡಿದ್ರೆ ಬೇರೆಯವ್ರಿಗೆ ಅದು ಕೆಟ್ಟದ್ದಾಗಿಯೂ ನಿನಗೆ ಮತ್ತೆ ಹಿಂಬರುತ್ತೆ.